ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದೆ. ನನಗೂ ಏನೂ ತೋಚ್ತಾ ಇಲ್ಲ. ನನ್ನಿಂದಾಗಿರೋ ನಷ್ಟ ಇದು ಸರಿಯಾಗಲೇಬೇಕು. ಅಖಿಲಮ್ಮಂಗೆ ಗೆಲುವಾಗಲೇಬೇಕು. ಅತಿ ಹೀಗೆ ಮಾಡಿದ್ರೆ ಸ್ಕಿನ್ ವೈಟ್ ಆಗೋ ಥರದ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ರೆ ಹೇಗೆ? ಬೇಡ ಮೋಹನ್. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಬಣ್ಣದ ಬಗ್ಗೆ ಒಂದು ಆದರ, ಅಭಿಮಾನ, ಗೌರವ ಇದ್ದೇ ಇರುತ್ತೆ. ಇನ್ ಕೆಲವರಲ್ಲಿ ಕೀಳರಿಮೆನೂ ಇರುತ್ತೆ. ನಾವು ಈ ಥರದ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡೋದ್ರಿಂದ ಆ ಕೀಳರಿಮೆ ಹೆಚ್ಚಿಸಿದಾಗತ್ತೆ. ಬೇಡ. ಮಕ್ಕಳಿಗೆ ಅಂತ ನ್ಯಾಚುರಲ್ ಆಗಿ ಸೋಪ್ ಮತ್ತೆ ಶಾಂಪೂನ ಲಾಂಚ್ ಮಾಡಿದ್ರೆ? ಮಕ್ಕಳ ವಿಷಯದಲ್ಲಿ ಬಿಸ್ನೆಸ್ ಮಾಡೋದು ಬೇಡ. ನಾಳೆ ದಿವಸ ಅದೇನಾದರೂ ಕೈ ಕೊಟ್ರೆ ಅದರಿಂದ ನಮಗೂ ಕೆಟ್ಟ ಹೆಸರು, ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮನೂ ಆಗ್ಬೋದು. ಈ ಐಡಿಯಾ ಬೇಡ. ಏನ್ ಮಾಮ್, ಎಲ್ಲರೂ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಅದೇ ಪ್ರೀತು, ಹೊಸದಾಗಿ ಯಾವ ಪ್ರಾಡಕ್ಟ್ನ ಲಾಂಚ್ ಮಾಡ್ತೀವಿ ಅಂತ ಇನ್ವೆಸ್ಟರ್ಸ್ ಕೇಳ್ತಾ ಇದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವಿ. ಅಯ್ಯೋ, ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಏನ್ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಬೇಕು ಅಂತ ನಿನಗೇನಾದ್ರೂ ಐಡಿಯಾ ಇದೆಯಾ? ಹೌದು ಮಾಮ್. ಏನು? ರೀಸೆಂಟ್ಲಿ ಗೂಗಲ್ ಮಾಡ್ಬೇಕಾದ್ರೆ ಒಂದು ಸೊಪ್ಪಿನ ಬಗ್ಗೆ ಗೊತ್ತಾಯ್ತು. ಆ ಸೊಪ್ಪಿನ ಹೆಸರು ಧನ್ವಂತರಿ ಸೊಪ್ಪು ಅಂತ. ಆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೇದಂತೆ. ಅಲ್ಲದೆ ಎಷ್ಟೋ ಕಾಯಿಲೆಗಳನ್ನ ನಿವಾರಣೆ ಮಾಡುವಂಥ ಶಕ್ತಿನೂ ಸೊಪ್ಪಿಗಿದೆ ಅಂತೆ. ಒಂದೇ ಸೊಪ್ಪಲ್ಲಿ ಇಷ್ಟೊಂದು ಶಕ್ತಿ ಹೇಗಿರ್ಬೋದು ಅಂತ ನನಗೂ ಡೌಟ್ ಆಯಿತು. ಅದಕ್ಕೆ ನಾನು ನನ್ನ ಪರಿಚಯದ ಒಂದು ಡಾಕ್ಟರ್ ಹತ್ರ ಈ ವಿಷಯದ ಬಗ್ಗೆ ಕೇಳಿದಾಗ ನಿಜ ಅಂದರು. ಅವ್ರ ಹತ್ರ ಬರ್ತಿರೋ ಎಷ್ಟೋ ಪೇಷಂಟ್ಸ್ಗೆ ಈ ಸೊಪ್ಪಿನ ರೆಫರೆನ್ಸ್ ಕೊಡ್ತಾರಂತೆ. ಅದಕ್ಕೆ ನಾವ್ಯಾಕೆ ಈ ಸೊಪ್ಪಿಂದ ಒಂದು ಹೆಲ್ತ್ ಡ್ರಿಂಕ್ನ ತಯಾರು ಮಾಡಿ ಮಾರ್ಕೆಟಲ್ಲಿ ಲಾಂಚ್ ಮಾಡಬಾರ್ದು? ನಿನ್ನ ಹತ್ರ ಇಷ್ಟೊಳ್ಳೆ ಐಡಿಯಾ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗುಡ್ ಐಡಿಯಾ, ಫ್ಯಾಂಟಾಸ್ಟಿಕ್. ಹಾಗಾದ್ರೆ ಇದನ್ನೇ ಫೈನಲ್ ಮಾಡೋಣ ಅಲ್ಲ ಮೋಹನ್? ಹೌದು ಅದಕ್ಕೆ ಐಡಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಈ ಐಡಿಯಾ ವರ್ಕೌಟ್ ಆಗತ್ತೆ. ನಾನು ಈಗಲೇ ಇನ್ವೆಸ್ಟರ್ಸ್ಗೆ ಫೋನ್ ಮಾಡಿ ಈ ವಿಷಯ ಹೇಳ್ತೀನಿ. ಅದಕ್ಕೆ ಆಗ್ಲಿ, ಆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೆಲಸ ಶುರು ಮಾಡ್ಕೊಳ್ಳಿ. ನನಗೆ ನೀನು ಯಾರೋ ಗೊತ್ತಿಲ್ಲ, ಕನಸಲ್ಲಿ ನೀನು. ಮೇಡಮ್. ಎಸ್, ನಮಸ್ತೆ ಮೇಡಮ್. ನಮಸ್ತೆ. ಯಾರು ನೀವು? ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಾಗಿತ್ತಾ? ಹೌದು ಮೇಡಮ್. ಒಂದ್ ನಿಮಿಷ. ಅಯ್ಯೋ, ನನಗೆ ನಿಮ್ ದುಡ್ಡು ಬೇಡ ಮೇಡಮ್. ಮತ್ತೇನೇನ್ ಬೇಕು? ನೀವು ವಾಟ್ ಆರ್ ಯು ಟಾಕಿಂಗ್? ಬ್ಯೂಟಿಫುಲ್ ಗರ್ಲ್, ಬ್ಯಾಡ್ ಗರ್ಲ್, ಯು ಡೋಂಟ್ ನೋ ಮೈ ಬ್ಯಾಕ್ ಗ್ರೌಂಡ್. ಐ ಆಮ್ ಅ ವೆರಿ 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 ಬಿಗ್ ಫ್ಯಾನ್ ಆಫ್ ರಾಕಿ ಬಾಯ್ KGF 3. ಅದಿನ್ನೂ ಬಂದಿಲ್ವಲ್ಲ ಮೇಡಮ್? ಒಂದೆರಡು ಬಂದ್ಮೇಲೆ 3 ಬಂದೇ ಬರುತ್ತೆ. ಮತ್ತೆ ನಿನ್ಗ್ಯಾಕ್ ನಾನ್ ಬೇಕು? ಮೇಡಮ್, ನನ್ನ ಹೆಸರು ನಿಧಿ ಅಂತ, ಸೈಕಾಲಜಿ ಸ್ಟೂಡೆಂಟ್. ಹೌದಾ? ನನಗೂ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಏನ್ ಮಾಡೋದು, ನನ್ನ ಹಣೆಯಲ್ಲಿ ವಿದ್ಯೆ ಅನ್ನೋದೇ ಬರ್ದಿಲ್ಲ.
ಹೋಗ್ಲಿ ಬಿಡು. ಮೇಡಮ್ ಕಂಟಿನ್ಯೂ ಮಾಡ್ಲಾ? ಪ್ಲೀಸ್ ಪ್ಲೀಸ್. ಯಾ ಇದು ನನ್ನ ಕಾಲೇಜ್ ಐಡಿ. ಇದನ್ನೆಲ್ಲ ನನಗೆ ಯಾಕಮ್ಮ ತೋರಿಸ್ತಾ ಇದೀಯಾ? ಅಂದ್ರೆ ನಾವೊಂದ್ ರಿಸರ್ಚ್ ಮಾಡ್ತಾ ಇದೀವಿ. ಅವಿಭಕ್ತ ಕುಟುಂಬದಲ್ಲಿ ಎಲ್ರೂ ಇದ್ದು ಅವ್ರಗಳ ಮಧ್ಯೆ ಒಂಟಿಯಾಗಿ ಬದುಕೋರು ಇರ್ತಾರಾ? ಖಂಡಿತ ಇರ್ತಾರೆ ಕಣಮ್ಮ. ಅದಕ್ಕೆ ನಿನ್ ಮುಂದೆ ಇರೋ 5 ಅಡಿ ಕಟ್ಟೋಟೆ ಸಾಕ್ಷಿ. ಹೌದಾ ಮೇಡಮ್? ನಮ್ಮ ಮನೇಲಿ ಅಷ್ಟು ಜನ ಇದ್ರು ನಾನು ಹೊರಗಿನೋಳ್ ತರ ಬದುಕ್ತಾ ಇದ್ದೀನಿ. ಛೇ, ಐ ಆಮ್ ಸಾರಿ ಮೇಡಮ್. ನಾನೊಂದು ವಾರದಿಂದ ಎಷ್ಟೋ ಜನನ ಮೀಟ್ ಮಾಡಿ ಮಾತಾಡ್ಸಿದ್ದೀನಿ. ನಮಗ್ ಸರಿಯಾದ ಕ್ಲಾರಿಟಿನೇ ಸಿಗ್ತಿರ್ಲಿಲ್ಲ. ಬಟ್ ನೀವಿವತ್ತು ಸಿಕ್ಕಿ ನಿಮ್ ಕಷ್ಟ ಹೇಳ್ಕೊಂಡು ತುಂಬಾ ಖುಷಿ ಆಯ್ತು. ಇರ್ಲಿ ಬಿಡಮ್ಮ. ಆಕ್ಚುಲಿ ನಮ್ಗೆ ನಿಮ್ಮಂತ ನೊಂದವರೇ ಬೇಕಿತ್ತು ಬಿಡಿ ಮೇಡಮ್. ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ನಿಮ್ಮಿಂದ ಒಂದ್ ಸಹಾಯ ಆಗ್ಬೋದಾ? ಸಹಾಯನಾ? ಮತ್ತೆ ಆಗ್ಲೇ ಇದನ್ನೆಲ್ಲ ಬೇಡ ಅಂತ ಹೇಳ್ದೆ. ಅದೇ ಮೇಡಮ್ ನಾನು ಹೇಳೋಕ್ ಬರ್ತಿರೋದು. ಸರಿ ಹೇಳಮ್ಮ. ಏನಿಲ್ಲ ಮೇಡಮ್, ನಿಮ್ ಕುಟುಂಬದವರೆಲ್ಲ ಎಲ್ಲಿರ್ತಾರೋ ಅಲ್ಲಿ ನೀವಿರ್ಬೇಕಾಗತ್ತೆ. ಹೌದಾ? ಯಾಕೆ? ಮುಖ್ಯವಾದ ಮಾತುಕತೆ ನಡೆಯೋ ಜಾಗದಲ್ಲಿ ನೀವಿರ್ಬೇಕು ಮೇಡಮ್. ಬೇಕಿದ್ರೆ ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ. ನೀನ್ ಒಳ್ಳೆ ಕತೆ. ಆ ಮನೇಲಿ ನನ್ ಜಾಗನ ಭದ್ರ ಮಾಡ್ಕೋಬೇಕು, ಎಲ್ರಿಗೂ ಹತ್ರ ಆಗ್ಬೇಕು ಅಂತ ನಾನಿದ್ರೆ ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ ಅಂತ ಹೇಳ್ತೀಯಲ್ಲ. ಇದು ಟೆಂಪ್ರವರಿ ಮೇಡಮ್. ನೀವ್ ಈ ಹೆಲ್ಪ್ ಮಾಡಿದ್ರೆ ಎಲ್ಲರ ಮನಸ್ಥಿತಿನ ಸ್ಟಡಿ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ. ಪ್ಲೀಸ್ ಮೇಡಮ್, ಇಲ್ಲ ಅನ್ಬೇಡಿ, ಒಪ್ಕೊಳ್ಳಿ ಮೇಡಮ್. ಅಲ್ಲಮ್ಮ, ಈ ನಿನ್ನ ಸೈಕಲ್ ಅದೇನೋ ಸ್ಟಡಿ ಮಾಡಕ್ಕೆ ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ಯಾ? ನಿಮ್ ಮುಖದಲ್ಲಿ ಮುಗ್ಧತೆ ಇದೆ ಮೇಡಮ್. ಓ ಮೈ ಗಾಡ್ ಸಿಲ್ಲ, ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಮೇಡಮ್. ಓ ಮೈ ಸಿಂಡ್ರೆಲಾ, ಒಂಥರದ ವೇದನೆ ಇದೆ ಮೇಡಮ್. ನಿಮ್ಮ ಈ ಮುಗ್ಧತೆ, ಅಯ್ಯೋ ಅನ್ನೋ ರಿಯಾಕ್ಷನ್, ಆ ವೇದನೆ, ಇದೇ ನಮ್ ರಿಸರ್ಚ್ಗೆ ಬೇಕಾಗಿರೋದು ಮೇಡಮ್. ಅಯ್ಯಯ್ಯೋ, ಅದರಿಂದ ನನಗೇನಮ್ಮ ಲಾಭ? ಏನ್ ಡಿಮ್ಯಾಂಡ್ ಮಾಡ್ತೀರಾ ಹೇಳಿ ಮೇಡಮ್. ಕಾಸಿಲ್ದೆ ಇದ್ರೆ ಈ ದಾಮಿನಿ ಸ್ಮೈಲು ಮಾಡಲ್ಲ, ಗೊತ್ತಾ? ಸರಿ ಮೇಡಮ್, ಪರ್ ಡೇ 10 ಓಕೆನಾ? ಬರೀ 10 ರೂಪಾಯಿನಾ? 10 ಅಲ್ಲ ಮೇಡಮ್, 10,000. 10,000ನಾ? ದಾಮಿನಿನ ಬಲಿಕ ಬಕ್ರ ಮಾಡಿ ಒಳ್ಳೆ ಆಟನೇ ಆಡ್ತಿದ್ಯಾ. ಇದು ಬರೀ ಸ್ಯಾಂಪಲ್ ಅಷ್ಟೇ, ಆಕ್ಚುಲ್ ಆಟ ಮುಂದೆ ಇದೆ. ಥ್ಯಾಂಕ್ಸ್, ಅದಕ್ಕೆ ಒಳ್ಳೆ ಐಡಿಯಾ ಕೊಟ್ರಿ. ಆದ್ರೆ ಈ ವಿಷಯನ ನೀವೇ ಎಲ್ರ ಮುಂದೆ ಹೇಳ್ಬೋದಿತ್ತಲ್ವಾ? ಕೆಲವೊಮ್ಮೆ ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ವಿಷಯಕ್ಕಿಂತ ವ್ಯಕ್ತಿ ಮುಖ್ಯ ಆಗ್ತಾರೆ. ನಿಜ, ಅದಕ್ಕೆ ಈಗಿರೋ ಮನಸ್ಥಿತಿಲಿ ನಿಮ್ ಸಜೆಷನ್ ಮಾಮ್ ಒಪ್ಕೊಳ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೂ ಈ ಸೊಪ್ಪಿನ ಬಗ್ಗೆ ನಿಮ್ಗೆ ಗೊತ್ತು? ನಾನು ಹುಟ್ಟಿ ಬೆಳೆದಿದ್ದು ಹಳ್ಳಿಲೇ ಅಲ್ವಾ, ನಿಸರ್ಗದ ಒಡನಾಟ ಜಾಸ್ತಿನೇ ಇತ್ತು. ಅಲ್ಲದೆ ನಮ್ಮ ತಾತನಿಂದ ಎಷ್ಟೋ ಆಯುರ್ವೇದದ ಗುಣಗಳ ಬಗ್ಗೆ ತಿಳ್ಕೊಂಡೆ, ಕಲಿತೆ. ಹಾಗೆ ಈ ಥರದ ಔಷಧಿ ಗುಣ ಇರೋ ಸೊಪ್ಪು ಎಲೆಗಳ ಬಗ್ಗೆ ಮೊದಲಿಂದಾನು ತಿಳ್ಕೊಂಡಿದ್ದೆ. ಅದು ಇವಾಗ ಉಪಯೋಗಕ್ಕೆ ಬಂತು ಅಷ್ಟೆ. ಅದಕ್ಕೆ ಅನ್ಸುತ್ತೆ ದೊಡ್ಡವ್ರು ಹೇಳೋದು ತುಂಬಿದ ಕೊಡ ತುಳ್ಕಲ್ಲ ಅಂತ. ಅದಕ್ಕೆ ನಿಮ್ಮಲ್ಲಿರೋ ಒಳ್ಳೆ ಗುಣಗಳೇ ನಿಮ್ಮನ್ನ ಕಾಪಾಡತ್ತೆ. ಅದಕ್ಕೆ ಓ, ಅಂದ್ರೆ ಈ ಐಡಿಯಾ ನಿಂದ? ಹೌದು ಬ್ರೋ, ಐಡಿಯಾ ಅದಕ್ಕೆ ಇದು. ಇನ್ನು ಈ ತೆಲಗಿ ಈ ಥರ ಐಡಿಯಾ ಎಲ್ಲ ಬರುತ್ತಾ? ಐಡಿಯಾ ಇವ್ರದು, ಕ್ರೆಡಿಟ್ಸ್ ನನಗೆ. ಏನು ನೀನ್ ಹೇಳ್ದಂಗ್ ಮಾಡಿದ್ರೆ ದಿನಕ್ಕೆ 10,000 ಕೊಡ್ತೀಯಾ? ಹೌದು ಮೇಡಮ್. ಹಾಗಾದ್ರೆ ಪ್ರತಿದಿನ ಆ ಮನೇಲಿ ಏನ್ ನಡೆಯುತ್ತೆ ಅನ್ನೋದನ್ನ ಪ್ರತಿದಿನ ಬಂದು ನಿನಗೆ ಹೇಳ್ಬೇಕಾ? ಬೇಡ ಮೇಡಮ್, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಅದಕ್ಕೆಲ್ಲ ಮೊದಲೇ ವ್ಯವಸ್ಥೆ ಆಗಿದೆ. ವ್ಯವಸ್ಥೆನಾ? ಏನು? ಇಲ್ಲಿದೆ ನೋಡಿ, ಪೆನ್ನ. ಈ ಪೆನ್ನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದೀವಿ. ಮನೆಯಲ್ಲಿ ಏನೇನ್ ಮುಖ್ಯವಾದ ವಿಷಯ ನಡೆಯುತ್ತೋ ಹಾಗೆಲ್ಲ ಈ ಪೆನ್ನಿಂದಾನೇ ಶೂಟ್ ಮಾಡ್ಬೇಕು. ಅಯ್ಯೋ ದೇವ್ರೆ, ಈ ಪೆನ್ನಲ್ಲಿ ಮನೆ ಇಡೀ ಶೂಟ್ ಮಾಡ್ಬೇಕಾ? ಸಾಧ್ಯನೇ ಇಲ್ಲ. ನಮ್ಮ ಅಕ್ಕನ್ಗೆ ಏನಾದ್ರೂ ಗೊತ್ತಾದ್ರೆ ಗನ್ ತಗೊಂಡು ನನ್ನನ್ನೇ ಶೂಟ್ ಮಾಡ್ಬಿಡ್ತಾರೆ ಅಷ್ಟೇ. ಅಯ್ಯೋ, ಗೊತ್ತಾಗದೆ ಇರೋ ತರ ಶೂಟ್ ಮಾಡಿ ಮೇಡಮ್, ಇಲ್ಲ ಅಂದ್ರೆ 10,000 ಮಿಸ್ ಆಗುತ್ತೆ. ಕರೆಕ್ಟ್. ನಾನ್ ಮಾಡೋ ಕೆಲ್ಸಕ್ಕೆ ನೀನ್ ದಿನಕ್ಕೆ 10,000 ಕೊಡ್ತೀಯಲ್ವಾ? ಕಷ್ಟನೋ ಸುಖನೋ ದೇವ್ರ ಮೇಲೆ ಭಾರ ಹಾಕಿ ನೀನ್ ಹೇಳಿದ ಕೆಲ್ಸ ಮಾಡ್ತೀನಿ ಬಿಡು. ನಾನೀ ಕೆಲ್ಸ ಮಾಡಿದ್ರೆ ನೀನ್ ನನಗೆ 10,000 ಕೊಡ್ತೀಯ ಅಂತ ನಾನು ನಿನ್ನ ಹೇಗ್ ನಂಬೋದು? ಗುಡ್ ಕ್ವೆಶ್ಚನ್. ತಗೊಳ್ಳಿ ಮೇಡಮ್.
ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ಓ ಮೈ ಗಾಡ್ಸಿಲ್ಲ, ಎಕ್ಸ್ಟ್ರಾ ಸಿಂಡ್ರಲ್ಲ, ಇಷ್ಟು ಚಿಕ್ಕ ಕೆಲ್ಸಕ್ಕೆ 10,000 ರೂಪಾಯಿ ಕೊಡ್ತಾ ಇದೀಯಾ? ಅಂದ್ರೆ ಈ ಕ್ಯಾಶ್ ಕೊಡ್ತಾ ಇರೋದು ನಾನಲ್ಲ ಮೇಡಮ್, ನಮ್ ಸಂಸ್ಥೆಯವರು. ಅಯ್ಯೋ ಯಾರಾದ್ರೂ ಕೊಡ್ಲಿ, ನನಗೇನು, ನನಗೆ ದುಡ್ಡು ಮುಖ್ಯ, ನಿನಗೆ ಮ್ಯಾಟ್ರ್ ಮುಖ್ಯ, ಅಷ್ಟೇ ತಾನೇ? ಎಸ್ ಮೇಡಮ್, ಯು ಆರ್ ಸೋ ಸ್ಮಾರ್ಟ್. ಅಲ್ಲಲ್ಲ, ಯು ಆರ್ ಸೋ ಇನ್ನೋಸೆಂಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಸ್ಮಾಲ್ ಡೌಟಾ? ಏನು? ನೀನು ನನ್ನ ಮನಸ್ಥಿತಿನ ಸ್ಟಡಿ ಮಾಡ್ಬೇಕು ಅಂತ ಹೇಳ್ದೆ ಅಲ್ವಾ? ಹೌದು. ಮತ್ತೆ ನಿಮ್ ಟೀಮ್ ಇರೋ ಹತ್ರನೇ ನನ್ನನ್ನು ಕರೆಸ್ಕೋಬೇಕಲ್ವಾ? ನಾನ್ ಮನೇಲಿ ಕ್ಯಾಮ್ರಾನ ಇಟ್ಟು ಯಾಕೆ ಸ್ಟಡಿ ಮಾಡ್ಬೇಕು? ಅರಸನ್ ಕೋಟೆ ಕೂಡ್ ಕುಟುಂಬ. ನೀವಿರೋ ಜಾಗದಲ್ಲಿ ನಿಮ್ಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ. ನಿಮ್ ಎಮೋಷನ್ಸ್, ನಿಮ್ ರಿಯಾಕ್ಷನ್ಸ್ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನಾವಿರೋ ಜಾಗದಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಮನುಷ್ಯನ ಮನಸ್ಥಿತಿ ಯಾವ್ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತಿದೀವಿ. ಓ ಗುಡ್. ಹಾಗೆ ಶೂಟ್ ಮಾಡಾದ್ಮೇಲೆ ನಿಮ್ ಮನೆಯವರೆಲ್ಲ ನಿಮ್ಮನ್ನ ಕೇರ್ ಮಾಡ್ತಿದಾರಾ ಅಥವಾ ಕೇರ್ ಮಾಡ್ತಿಲ್ವಾ? ನಿಮ್ ಅನಿಸಿಕೆ ಏನು? ಎಲ್ಲದನ್ನು ಡೈರಿನಲ್ಲಿ ಬರ್ದಿಡ್ಬೇಕು. ಅದಕ್ಕೆ ಅಲ್ವಾ ದಿನಕ್ಕೆ 10,000 ಕೊಡ್ತಿರೋದು. ಹಾ, ಈಗ ನನಗೆ ಎಲ್ಲ ಅರ್ಥ ಆಯ್ತು. ಡೈರಿ ಸದ್ಯಕ್ಕೆ ನಿಮ್ ಹತ್ರ ಇರೋದ್ರಲ್ಲೇ ತಗೊಳ್ಳಿ. ಅದ್ರ ಚಾರ್ಜ್ನ ಮುಂದಿನ ಸಲ ಯಾವಾಗಾದ್ರೂ ಹಾಕಿಸ್ತೀನಿ. ಓ ಹಾಗಾ? ಆಗಬಹುದು. ಯಾವುದೇ ಕಾರಣಕ್ಕೂ ಈ ವಿಷಯನ ಯಾರ ಹತ್ರನೂ ಶೇರ್ ಮಾಡಬಾರ್ದು. ಅದ್ರಲ್ಲೂ ಮನೆಯವ್ರ ಹತ್ರ ಹೇಳಿದ್ರೆ ಮುಗೀತು. ಮುಗೀತಾ? ಏನ್ ಮುಗೀತು? ನಿಮ್ಗೆ ಕೊಡೋಕ್ ದುಡ್ಡು ಸಿಗಲ್ಲ, ಜೊತೆಗೆ ನೀವು ಮಾತಾಡೋದೆಲ್ಲ ಈ ಪೆನ್ ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ಅಲ್ದೆ ನೀವು ನಮ್ ಕಂಪ್ನಿಗೆ 10,000 ಫೈನ್ ಕಟ್ಬೇಕಾಗತ್ತೆ. ಹುಷಾರ್. ಅಯ್ಯೋ, ನಾನು ಯಾರ ಹತ್ರನೂ ಹೇಳಲ್ಲಪ್ಪ. ಈ ದಾಮಿನಿ ಒಂದ್ಸಲ ಮಾತು ಕೊಟ್ರೆ ಮುಗೀತು. ಹಾಗಾದ್ರೆ ಈ ಅಗ್ರಿಮೆಂಟ್ಗೆ ಸೈನ್ ಮಾಡಿ. ಅಗ್ರಿಮೆಂಟಾ? ಯಾಕೆ? ವ್ಯವಹಾರ ಅಲ್ವಾ ಮೇಡಮ್? ಅಯ್ಯೋ, ಎಲ್ಲ ಇಂಗ್ಲಿಷ್ ಅಲ್ಲೇ ಇದೆ. ನನಗೆ ಓದಕ್ ಬೇರೆ ಬರಲ್ವಲ್ಲ. ನಾವ್ ಯಾಕೆ ಸುಳ್ಳು ಹೇಳಿ ಅಗ್ರಿಮೆಂಟ್ ಹಾಕ್ಸ್ಕೊಳ್ಳೋಣ ಮೇಡಮ್. ನಂಬಿಕೆ ಇಲ್ಲ ಅಂದ್ರೆ ಈ ವ್ಯವಹಾರನೇ ಬೇಡ ಬಿಡಿ. ಪರವಾಗಿಲ್ಲ ಬಿಡಿ, ತಿನ್ನೋ ಬಾಯಿಗೆ ಯಾಕೆ ಮಣ್ಣು ಹಾಕೊಳ್ಳೋದು. ದಾಮಿನಿ ರಸನ ಕೋಟೆ. ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ನಿಮ್ಗೆ ಖುಷಿ ಆಗ್ಲಿ ದುಃಖ ಆಗ್ಲಿ, ನೀವ್ ಎಲ್ಲದನ್ನು ಈ ಪೆನ್ ಮೂಲಕ ಹೇಳ್ಕೋಬಹುದು. ಆ ಆಪ್ಷನ್ನ ನಾವು ನಿಮಗೆ ಕೊಟ್ಟಿದೀವಿ. ಆಯ್ತಾಯ್ತಾಯ್ತು. ನಿಮ್ ನಂಬರ್ ಕೊಡಿ ಮೇಡಮ್. ಹಾ, ನಿಮ್ ನಂಬರ್ಗೆ ಮಿಸ್ ಕಾಲ್ ಕೊಟ್ಟಿದ್ದೀನಿ ಮೇಡಮ್. ನೀವ್ ಯಾವಾಗ ಬೇಕಾದ್ರೂ ಅವಾಗ ನನಗೆ ಕಾಲ್ ಮಾಡ್ಬೋದು. ಖಂಡಿತ ಮಾಡ್ತೀನಮ್ಮ. ಈಗ ನನ್ ಕೆಲಸ ಶುರು ಹಚ್ಕೋಬೇಕು, ಡೈರಿ ಬೇರೆ ತಗೋಬೇಕು. ನಾನು ಬರ್ತೀನಮ್ಮ. ಓಕೆ, ಬಾಯ್ ಮೇಡಮ್. ಹಣ ಅಂದ್ರೆ ಹೆಣನೂ ಬಾಯ್ ಬಿಡುತ್ತೆ ಅಂತ ಕೇಳಿದ್ದೆ, ಈಗ ಪ್ರೂವ್ ಆಗೋಯ್ತು. ಆದರೆ ದಾಮಿನಿ ಹೆಣ ಅಲ್ವಲ್ಲ? ಮುಂದೊಂದು ದಿನ ಆಗ್ಬೋದಲ್ವಾ? ಹಲೋ. ಗುಡ್, ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ನಿನ್ನ ಅಕೌಂಟಲ್ಲಿ ದುಡ್ಡು ಬಂದು ಬಿದ್ದಿದೆ, ನೋಡ್ಕೊ. ಓಕೆ ಸರ್, ಮತ್ತೆ ಏನಾದರೂ ಇದೇ ಥರ ಡೀಲ್ ಇದ್ರೆ ಹೇಳಿ. ಚೆನ್ನಾಗಿ ಆ್ಯಕ್ಟ್ ಮಾಡೋದನ್ನ ನಾವು ಪದೇ ಪದೇ ಕರೆಸ್ತಾನೆ ಇರ್ತೀನಿ. ಓಕೆ ಸರ್. ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್? ಓವರ್ ಟು ದಾಮಿನಿ. ದಾಮಿನಿ, ನೀನೊಬ್ಳೆ ಅಲ್ಲಿ ಯಾಕೆ ಕೂತ್ಕೊಂಡು ಊಟ ಮಾಡ್ತಿದೀಯಾ? ಬಾ ಇಲ್ಲಿ, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡು. ಅಕ್ಕ, ಅಲ್ಲಿ ತುಂಬಾ ಶೆಕೆ, ಇಲ್ಲಿ ಚೆನ್ನಾಗಿ ಗಾಳಿ ಇದೆ, ಅದಕ್ಕೆ ನಾನು ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ ಅಕ್ಕ. ಲೇ ದಾಮು, ಅದು ಶೆಕೆ ಅಲ್ಲ, ಸೆಕೆ. ಯಾವುದೋ ಒಂದು
ಮತ್ತೆ ನಾನು ಇಲ್ಲಿ ಕೂತ್ರೆ ನೀವೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೀರೋ ಗೊತ್ತಾ ಅಕ್ಕ? ಏನಂದೆ? ಚೆನ್ನಾಗಿ ಕಾಣಿಸ್ತಿದೀವ. ಅದು ಹೇಗೆ? ನಿನ್ನ ಹತ್ರ ಏನಾದರೂ ಕ್ಯಾಮ್ರಾ ಇದೆಯಾ? ಕ್ಯಾಮ್ರಾನಾ? ನೋವೇ, ಚಾನ್ಸೇ ಇಲ್ಲ. ನನ್ನ ಕಣ್ಣೇ ಕ್ಯಾಮರಾ, ಒಳಗಡೆ ಇದೆಯಲ್ಲ ಅಕ್ಷಿಪಟಲ ಅದೇ ಲೆನ್ಸು. ನಾನು ಮಾತಾಡಿದ್ರೆ ಡೈಲಾಗು, ನಾನು ಮಾತಾಡದೇ ಇದ್ರೆ ಕಟ್. ಹೆಂಗೆ ನಾವು? ಮೋಹನ್ ಕೇಳ್ತಿರೋದಕ್ಕೂ ನೀನ್ ಹೇಳ್ತಿರೋದಕ್ಕೂ ಸಂಬಂಧನೇ ಇಲ್ಲದೆ ಇರೋ ತರ ಮಾತಾಡ್ತಿದೀಯಲ್ಲ ದಾಮಿನಿ. ಸಂಬಂಧ ಇದೆ ಅಕ್ಕ, ನೋಡಕ್ಕೆಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಲ್ವಾ? ಅದು ಅಲ್ಲದೆ ನಮ್ದು ಕೂಡು ಕುಟುಂಬ, ಇಲ್ಲಿಂದ ನೋಡಕ್ಕೆ ಸಖತ್ತಾಗಿರುತ್ತೆ, ಅದಕ್ಕೆ ಹಾಗಂದೆ. ಅದಕ್ಕೂ ನೀನು ದೂರದಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೂ ಏನೇ ಸಂಬಂಧ? ಮೋಹನ್, ಎಲ್ಲಾದ್ರೂ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ಲಿ ಬಿಡಿ. ಈಗ ನಮಗೆ ಚರ್ಚೆ ಮಾಡೋದಕ್ಕೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನತ್ತಿಯೇ? ನಾವು ಯಾವ ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಬೇಕು ಅನ್ನೋದು ಕನ್ಫರ್ಮ್ ಆಗಿದೆ. ಪ್ರೀತು ಜಾಣತನದಿಂದ ನಮ್ಮ ಹಳೆ ಇನ್ವೆಸ್ಟರ್ಸ್ ಅನ್ನ ಕನ್ವಿನ್ಸ್ ಕೂಡ ಮಾಡಾಗಿದೆ. ನಾನು ಅವ್ರಿಗೆಲ್ಲ ಪರ್ಸನಲಿ ಫೋನ್ ಮಾಡಿ ಮಾತಾಡಿದ್ದೀನಿ. ಈಗ ನಮ್ಮ ಕಂಪನಿನ ಬೇರೆ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೇಕು. ನಮ್ಮ ಈ ಹೊಸ ಕಾನ್ಸೆಪ್ಟ್ ಅನ್ನ ಕೇಳಿ ಸೌತ್ ಇಂಡಿಯಾದಲ್ಲೇ ನಮ್ಮ ಸರಿಸಮನಾದ ಇನ್ನೊಂದು ಕಂಪನಿ ಕ್ವೀನ್ಸ್ ಅಂಡ್ ಡಾಟರ್ಸ್ ಅವರು ನಮ್ಮ ಜೊತೆ ಟೈಅಪ್ ಆಗಿ ಪಾರ್ಟ್ನರ್ಶಿಪ್ಗೆ ತಯಾರಾಗಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ನಮ್ಮ ಪ್ರೀತು. ಈಗ ನಮ್ಮ ಮುಂದೆ ಇರುವಂತ ದೊಡ್ಡ ಸವಾಲು ಅಂತಂದ್ರೆ ಅವರನ್ನ ಇಂಪ್ರೆಸ್ ಮಾಡೋ ತರ ಎಷ್ಟು ಚೆನ್ನಾಗಿ ನಾವಿದನ್ನ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು. ಅದರಲ್ಲಿ ನಾವು ಸಕ್ಸಸ್ ಆದ್ರೆ ಇನ್ನೊಂದು ಬಿಗ್ಗೆಸ್ಟ್ ಕಂಪನಿಯ ಜೊತೆಯಲ್ಲಿ ನಮ್ಮ ಕಂಪನಿ ಟೈಅಪ್ ಆಗುತ್ತೆ. ಅದಕ್ಕೆ ಹೊಸ ಇನ್ವೆಸ್ಟರ್ಸ್ ಜೊತೆನಲ್ಲಿ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿದ್ದೀನಿ. ಒಟ್ನಲ್ಲಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಅವ್ರ ಹತ್ರ ಮಾತಾಡಬೇಕು. ಹಾಗೇನಾದ್ರೂ ಆದ್ರೆ ಇದುವರೆಗೂ ಆಗಿರುವಂಥ ಲಾಸ್, ಬ್ಯಾಕ್ಲಾಗ್ ಎಲ್ಲ ಕವರ್ ಆಗುತ್ತೆ. ವಾವ್, ಸೂಪರ್ ಡೀಲ್ ಅಕ್ಕ. ಅವ್ರಿಗೆ ಪ್ರೆಸೆಂಟೇಶನ್ ಯಾರು ಕೊಡ್ತಾರೆ? ಆ ದಿನ ಪ್ರೀತುನ. ಅದಕ್ಕೆ ನೀವು ಹೇಳಿದಾಗೆ ಈ ತುಂಬ ದೊಡ್ಡ ಡೀಲು. ಪ್ರೆಸೆಂಟೇಷನ್ ಕೊಡೋದ್ರಲ್ಲಿ ನಮ್ಮ ಆದಿ ಎತ್ತಿದ ಕೈ. ಆಗಬಹುದು. ಆದ್ರೆ ನಾಳೆ ಮೀಟಿಂಗಿಗೆ ನೀನು ಹೋಗ್ಬೇಕು ಪ್ರೀತು. ಶ್ಯೂರ್ ಮಾಮ್. ಎಲ್ಲರೂ ಆದಷ್ಟು ಬೇಗನೆ ಹೊರಡಿ.
ಕಳೆದ ಬಾರಿಯ ಹಾಗೆ ಲೇಟ್ ಆಗಬಾರ್ದು.